ಸ್ವಾಮಿ, ಎಷ್ಟು ಸಲ ಕೇಳ್ಕೊಂಡಿದ್ದೀನಿ ನಾನು ಆ ಆದ್ಯನ್ನ ನಮ್ಮ ಮನೆಯಿಂದ ಆಚೆ ಕಳ್ಸು ಅಂತ. ಆದ್ರೆ ಅವಳು ನನ್ ಸೊಸೆ ಆಗುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾವ್ದೋ ಒಂದು ದಾರಿ ತೋರಿಸಿ ಅವಳು ನನ್ ಸೊಸೆ ಆಗದೆ ಇರೋ ಹಾಗೆ ನೋಡ್ಕೋತಂದೆ. ಅವಳನ್ನ ನಮ್ಮ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡು. ನೀನ್ ಹಾಗ್ ಮಾಡಿದ್ರೆ ದೇವಸ್ಥಾನಕ್ ಬಂದು ನನ್ ಮುಡಿನ ನಿನಗ್ ಕೊಡ್ತೀನಿ, ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಅತ್ತೆ, ಬಾರೆ ಸೊಸೆ ಮುದ್ದು. ಸೊಸೆ ಮುದ್ದು ಅಂತ ಕರೆಯೋದೇ ಆಯ್ತು. ನಿಜವಾಗ್ಲೂ ಸೊಸೆ ಮಾಡ್ಕೋತೀರೋ ಇಲ್ವೋ? ಅದೇ ಪ್ರಯತ್ನದಲ್ಲಿದೀವಲ್ಲ. ಏನ್ ಪ್ರಯತ್ನ ಪಟ್ರು ಫಲಿತಾಂಶ ಮಾತ್ರ ಸಿಗ್ತಾನೆ ಇಲ್ಲ. ಹಾಗ್ ಹೇಳ್ಬೇಡ್ವೆ. ಗಜನಿ ಮೊಹಮ್ಮದ್ ಅನ್ನೋ ವ್ಯಕ್ತಿ ದೇವಸ್ಥಾನಗಳನ್ನ ಹಾಳು ಮಾಡೋದಿಕ್ಕೆ ಎಷ್ಟೋ ಸಲ ಪ್ರಯತ್ನ ಪಟ್ಟು ಓಡ್ ಹೋದ್ನಂತೆ. ಆದ್ರೂ ಹಠ ಬಿಡ್ದೆ ಮತ್ತೆ ಬಂದು ಹೋರಾಡಿ ಎಲ್ಲಾನು ಗೆದ್ಕೊಂಡ್ ಹೋದ್ನಂತೆ. ಹಾಗೆ ಒಂದ್ ಅವಕಾಶ ನನಗ್ ಸಿಗಲ್ವಾ ಹೇಳು? ಅವಳನ್ನ ಮನೆಯಿಂದ ಆಚೆ ಹಾಕಿ ನನ್ ಸೊಸೆ ಆಗಿ ನಿನ್ನನ್ನ ನನ್ ಮನೆ ತುಂಬಿಸ್ಕೋತೀನಿ. ನಿಮ್ ಪ್ರಯತ್ನ ನೀವು ಮಾಡಿಯತ್ತೆ. ಅಗ್ನಿಗೆ ತುಪ್ಪ ಜೊತೆ ಆಗೋ ಥರ ನಾನ್ ಅನ್ಕೊಂಡಿದ್ನ ನನ್ನ ಪಾಡಿಗೆ ಮಾಡ್ಕೊಂಡು ಹೋಗ್ತೀನಿ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ದೇವ್ರೆ, ನಾನು ಅನ್ಕೊಂಡಿದ್ ನಡೆಯೋ ಹಾಗೆ ಮಾಡಪ್ಪ. ಅದೇನಾದ್ರೂ ಆದ್ರೆ ನಮ್ಮ ಅತ್ತೆ ಒದ್ದೆ ಬಟ್ಟೆಯಲ್ಲಿ ಈ ಗುಡಿ ಸುತ್ತ 100 ಉರುಳು ಸೇವೆ ಮಾಡೋ ಹಾಗೆ ಮಾಡ್ತೀನಿ. ಮಾವ, ಗಂಟೆ ಅಷ್ಟ್ ಮೇಲಿದೆ, ಸ್ವಲ್ಪ ನನ್ನ ಮೇಲಕ್ಕೆ ಎತ್ತು ಗಂಟೆ ಹೊಡಿತೇನೆ. ಖರ್ಚಾಗುತ್ತೆ ಕಣೋ. ಏನ್ ಮಾಡ್ಬೇಕು? ನಾನು ಏನೇ ಹೇಳಿದ್ರು ಇಲ್ಲ ಅಂದನೆ ನಾನು ಹೇಳಿದ್ದೆಲ್ಲ ಮಾಡ್ಬೇಕು. ಅಯ್ಯಮ್ಮ, ಇವಾಗ ಏನಾದ್ರು ನಾನು ಹೂ ಅಂದ್ಬಿಟ್ರೆ ನನ್ನನ್ನ ಸಾಯೋ ಸ್ಥಿತಿಗೆ ತಂದ್ಬಿಡ್ತೀಯ. ನೀನ್ ಹೆಲ್ಪ್ ನನ್ಗೇನ್ ಬೇಡ ಬಿಡು, ನಾನು ಆದ್ಯಕ್ಕನ ಹತ್ರ ಹೆಲ್ಪ್ ತಗೋತೀನಿ. ಮಾಡಕ್ ಹೇಳು. ಅವಳು ನಿನ್ನ ಎತ್ತಕ್ಕಾಗದೆ ಬಿದೋಗ್ಬಿಡ್ತಾಳೆ. ಅದಾದ್ಮೇಲೆ ಅವಳನ್ನ ನಾನೇ ಎತ್ಕೊಂಡು ಹೋಗ್ಬೇಕು. ಅಬ್ಬಾ, ಆಸೆ. ನಿನಗಂತ ಅವಕಾಶ ನಾನು ಕೊಡಲ್ವಲ್ಲ. ಸರಿ, ಎತ್ತು ನೋಡೋಣ. ಬಾ ಬಿಟ್ಟು. ಸೀನು ಎಟ್ಟಕ್ತಾ ಇಲ್ಲ. ಪ್ಲೀಸ್. ಇದೇನಾದ್ರೂ ಪಾರ್ಕಿಂಗ್ ಪ್ಲೇಸ್ ಅನ್ಕೊಂಡ್ಯಾ? ಗಾಡಿನ ಹೀಗೆ ತಂದು ನಿಲ್ಸೋಕೆ? ನಿನ್ನ ನಿಲ್ಸ್ಬೇಕು ಅಂತಾನೆ ಅಡ್ಡ ನಿಂತಿದ್ದೀನಿ. ನಾನು ಯಾರು ತಡೆದ್ರೂ ನಿಲ್ಲಲ್ಲ. ಎಲ್ಲಿಗೆ ಹೋಗ್ತೀಯ? ನಿನ್ ಜೊತೆ ಮಾತಾಡ್ಬೇಕು. ನಿನಗೆ ಕೊಡ್ಬೇಕಾಗಿದ್ದನ್ನ ವಾಪಸ್ ಕೊಟ್ಟು ಕಳಿಸ್ತೀನಿ. ಬಾಯಿಗೆ ಬಂದಂಗೆ ಮಾತಾಡಬೇಡ. ನನ್ನ ಬಗ್ಗೆ ಗೊತ್ತು ತಾನೆ. ಸೈಡ್ಗೆ ಹೋಗೋ. ನೀನು ಇವತ್ತೆಲ್ಲಿಗೂ ಹೋಗೋ ಹಾಗಿಲ್ಲ. ಇವತ್ತು ನಿನಗೆ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡಿಸ್ಬೇಕು. ಅಷ್ಟಕ್ಕೂ ಏನೋ ಪ್ರಾಬ್ಲಮ್ ನಿಂದು? ನೀನೇ ಕಣೋ ನನ್ನ ಪ್ರಾಬ್ಲಮ್. ನನ್ನ ಹೆಂಡತಿ ಆಗೋಳ ಜೊತೆ ನಿಂದೇನೋ ಮಾತು. ಮೊನ್ನೆ ನಿನ್ ದೇವಸ್ಥಾನದಲ್ಲಿ ತೋರಿಸ್ತೀಯಲ್ಲ ಆ ಹುಡುಗಿನ? ಹೌದು ಕಣೋ, ಆ ಹುಡುಗಿನೇ. ಅಷ್ಟಕ್ಕೂ ನಾನು ನಿನ್ ಫ್ಯಾಮಿಲಿ ಬಗ್ಗೆನೇ ಯೋಚನೆ ಮಾಡಲ್ಲ. ನಿನ್ ಹೆಂಡತಿ ಆಗೋಳ ಜೊತೆ ಏನ್ ಮಾತಾಡ್ತೀನಿ?
ಬುದ್ಧಿ ಇಲ್ದವ್ರ ತರ ಮಾತಾಡ್ತಿದೀಯಾ. ಬುದ್ಧಿ ಇಲ್ದವ್ರ ತರ ಮಾತಾಡ್ತಾ ಇರೋದು ನೀನು. ನನ್ನ ಹೆಂಡತಿ ಆಗೋಳ್ ಹಿಂದೆ ತಿರುಗ್ತಾ ಅವಳ ಜೊತೆ ಮಾತಾಡ್ತಾ ಶೇಕ್ ಹ್ಯಾಂಡ್ ಕೊಡ್ತಾ ಇದೀಯ ಅಲ್ವಾ? ಅದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ನಿನಗೆ ಸ್ವಲ್ಪ ಕೂಡ ಮಾನ ಮರ್ಯಾದೆ ಇಲ್ಲ ಕಣೋ. ಇಲ್ಲಿವರೆಗೂ ಹಾಕಿ ಸ್ಟಿಕ್ ಇಂದ ಬಾಲ್ನ ಹೊಡೆದಿದ್ದೀನಿ. ಇವಾಗ ನಾನು ನಿನ್ನ ಹೊಡೆಯೋ ತರ ಮಾಡ್ಬೇಡ. ನನ್ನ ಬ್ಲೇಮ್ ಮಾಡಕ್ ನೋಡಿದ್ರೆ ನಾನು ಸುಮ್ಮನಿರಲ್ಲ. ಬೆಂಕಿ ಇಲ್ದೆ ಹೊಗೆ ಬರಲ್ಲ, ಹಾಗೆ ತಪ್ಪು ನಡಿದೆ ಪ್ರಶಾಂತ್ ಬರಲ್ಲ. ತಪ್ಪು ಮಾಡಿದ್ಯಾ, ಈಗ ತಪ್ಪಿಸ್ಕೋಬೇಕು ಅಂತ ನೋಡ್ತಿದ್ಯಾ? ನೋಡು, ನಿನಗೂ ನನಗೂ ಸ್ವಲ್ಪನೂ ಆಗಲ್ಲ. ಹೊಡೆದಾಡೋ ತರ ಮಾಡ್ಕೋಬೇಡ ನೀನು. ಇಲ್ಲಿಂದ ಹೋಗ್ಬಿಡೋ. ನಾನೇನೋ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ. ನೀನ್ ಸುಮ್ನೆ ನಂಗೆ ಇರಿಟೇಟ್ ಮಾಡ್ಬೇಡ. ಪ್ರಪಂಚದಲ್ಲಿ ದಮ್ಮಿರೋ ಗಂಡಸು ಯಾರಾದ್ರೂ ತನ್ನ ಹೆಂಡತಿ ಆಗೋಳ್ ತಂಟೆಗೆ ಬಂದ್ರೆ ಅವನ್ ಕತೆ ಮುಗಿಸ್ದೆ ಸುಮ್ನಿರಲ್ಲ. ನಾನು ಕೂಡ ನಿನ್ನ ಸುಮ್ನೆ ಬಿಡಲ್ಲ. ಏಯ್, ಯಾರು ನಿನ್ ಮದ್ವೆ ಆಗೋ ಹುಡುಗಿ? ನಾನ್ 100 ಜನ ಸ್ಟೂಡೆಂಟ್ಸ್ ಜೊತೆ ಮಾತಾಡ್ತಿರ್ತೀನಿ, ಆದ್ರೆ ಯಾವತ್ತು ತಪ್ಪ ದೃಷ್ಟಿಲ್ ನೋಡಲ್ಲ. ಏಯ್, ನಿನ್ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀನೊಬ್ಬ ಚೀಟರ್. ಹುಡುಗಿಯರ್ನ ಟ್ರ್ಯಾಪ್ ಮಾಡೋದು, ಅವ್ರನ್ನ ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡೋದು,